ದುಡ್ಡು ತಿಂದ್ಬಿಡ್ತೀನಿ ನಾನು. ನೀವು ತಿನ್ಕೊಂಡ್ಬಿಡ್ತೀರಾ? ಆಯ್ತು, ನಾನು ಆಟೋ ಬಿಟ್ಟು ಬೇಕಾದ್ರೆ ಚಪ್ಪಲಿ ಒಂದು ಸಂಪಾದನೆ ಮಾಡ್ತೀನಿ. ನೀವು ಮಾಡ್ತೀರಾ? ಈಗ ಅದೆಲ್ಲ ಮಾತಾಡ್ತೀನಿ. ಈಗ ನೀವು ಅಂತ ಇದ್ರೆ ನಿಮ್ಮ ಹತ್ರ ಭಾಳ ಜನ ಅಣ್ಣ, ನಾನು ಆಟೋ ಡ್ರೈವರ್, ನಮ್ಮ ಹತ್ರ 100 ಜನ ನೋಡಿರ್ತೀನಿ, ನೀನು 1000 ಜನ ನೋಡಿರ್ತೀಯ. ನಾನು ಆಟೋ ಬಿಟ್ಟು ಚಪ್ಪಲಿ ಬೇಕಾದ್ರೆ ಹೊಲ್ದ್ಬಿಟ್ಟು ನಾನು ಸಂಸಾರ ನಡೆಸ್ತೀನಿ. ಆಯ್ತಪ್ಪ, ನೀನ್ ಯೂನಿಫಾರ್ಮ್ ಹಾಕೊಂಡು ಹೋಗೇನಾಯ್ತು? ಯಾಕಾಯ್ತಲ್ಲ ಈಗಲ್ಲ ಹೊಡ್ಕೊಂಬರ್ಬೇಕಾರ ಮನೆ ಹೊಡೆದಿದ್ದೀನಾ? ಮನೆ ಹೊಡೆದ್ರೆ ಅದಕ್ಕೆ ಬೇರೆ ಕೆಲಸ ಆಗ್ತವೆ. A fight ensued between an auto driver and a traffic police officer in Chitradurga for not donning a uniform. Auto driver cited there is no rule an auto driver has to wear a uniform while driving an auto, unlike BMTC, KSRTC bus drivers, and refused to pay the fine, citing they don't work for the government. Although, as per Section 14, subsection A and B of Karnataka Motor Vehicles Rules 1989, it states, every driver of a transport vehicle shall, while on duty, should wear a uniform of the type prescribed, that is, khaki bush coat and khaki trousers. Driver stated that he was headed to a hospital and produced the necessary documentation for authenticity, yet the traffic police officer would not let the auto driver go. Auto driver requested the traffic police officer to fine him and said he would pay it later when he makes some money. Yet the traffic police officer emphasized he either pay the fine or bring his vehicle to the police station. ಎಷ್ಟು ಸರ್ ನೀವು ಫೈನ್ ಹಾಕೋದು? ಫೈನ್ ಬುಕ್ ಇಲ್ದಾನೆ ನೀವು ಇಲ್ಲೇ ಇಲ್ಲ. ಪ್ರತಿಯೊಂದು ಗುಡಿ ಇಟ್ಕೊಂಡಿದ್ದೀರಿ. ಫೈನ್ ಬುಕ್ ಇಲ್ದಾನೆ ನೀವು ಡ್ಯೂಟಿನ ಮಾಡಿಲ್ಲ. ನೀವು ಯಾಕೆ ಫೈನ್ ಮಾಡ್ತಿದ್ದೀರಿ? ನೀವು ಇದು ಯಾರಿಲ್ಲಪ್ಪ, ಆಟೋದಾರಿಗೆ ಏನಾರ ಕಷ್ಟ ಸುಖಕ್ಕಾಗತ್ತ ಗೌರ್ಮೆಂಟ್ ಈ ಫೈನ್ ದುಡ್ಡೆಲ್ಲ ಏನ್ ಮಾಡ್ತಿದ್ರ? ಆಟೋದಾರ ಜೀವ ಉದ್ದಾರಕ್ಕೆ ಏನಾರ ಯೂಸ್ ಮಾಡ್ತಿದ್ರ? ಸ್ಟೇಷನ್ ಎಲ್ಲ ಗಾಡಿ ಸ್ಟೇಷನ್ ನಾನ್ ಸ್ಟೇಷನ್ ಎಲ್ಲ ಗಾಡಿ ಗೊತ್ತಾಗ್ರಿ. ಎಲ್ಲ ಗಾಡಿ ಎಲ್ಲ ತಗೊಂಡ್ಬಿಡ್ರಿ ಸರ್. ನೀವು DL ಇನ್ಸೂರೆನ್ಸ್ ಡಾಕ್ಯುಮೆಂಟ್ ನೋಟಿಸ್ ಬೋರ್ಡ್ ಹಾಕ್ಬಿಡ್ತೀವಿ. ಆ ಗಾಡಿಗಳು ಮುಟ್ಬೇಡ್ರಿ ನೀವು. ಸುಮ್ಮನೆ ಹಿಡಿಯೋದಪ್ಪ, ಏನಾದ್ರು ಅರ್ಜೆಂಟ್ ಡಾಕ್ಯುಮೆಂಟ್ಸ್ ಕೇಳಂಗಿಲ್ಲ ಅವ್ರು. ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಕೋರ್ಟಿಂದ ಆರ್ಡರ್ ಏನು ಕೊಡ್ತಾರೆ? ಇನ್ಸೂರೆನ್ಸ್ ಕೇಳಕ್ಕೆ ಇನ್ಸೂರೆನ್ಸ್ ಕೇಳಕ್ಕೆ ರೀಸೆಂಟ್ ಇದೇ ಬಸವಣ್ಣವರಿಗೆ ಇನ್ಸೂರೆನ್ಸ್ ಬಸವಣ್ಣವ್ರ ಮೇಲೆ ಮೇಲದಕ್ಕೆ ಕಂಪ್ಲೇಂಟ್ ಮಾಡ್ಬೇಕು ನೀನು. ಬಸವಣ್ಣವರು ಮೊನ್ನೆ ರೀಸೆಂಟ್ ಅವ್ರಿಗೆ ಇಳಿಯೋಕೆ ಹೋಗ್ತಿಲ್ಲ, ಮೆಡಿಕಲ್ಗೆ ಹೋಗಿದ್ದಾರೆ ಸರ್. ಕೋಮಲ ಮೇಡಮ್ ಜಡ್ಜ್ ಒಳ್ಳೆಯರಿದ್ದಾರೆ. ನಾವೆಲ್ಲ ಕೇಸ್ ನಾವೆಲ್ಲ ನಿಮ್ಮೆಲ್ಲ ಮಾಡ್ತೀವಿ. ಎಲ್ಲರಿಗೂ ತೊಂದರೆ ಕೊಡೋದು ಬರೀ ತೊಂದರೆ. ನನ್ನ ಗಾಡಿ ಮೇಲೆ ಕೇಸ್, ಗಾಡಿ ನಂಬರ್ ಇದೆ, ಗಾಡಿ ನಂಬರ್ ಕ್ರಿಮಿನಲ್ ಕೇಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದೆ ಅಂತ ಹಾಕು. ಅದನ್ನ ನೋಡಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ. ನಾನು ಹಾಸ್ಪಿಟಲ್ ಹೋಗಿ ದಯವಿಟ್ಟು ಕೇಳಿದೆ. ನಾನು ಹಾಸ್ಪಿಟಲ್ ಹೋಗ್ಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಹಾಸ್ಪಿಟಲ್ ದಯವಿಟ್ಟು ಹೋಗ್ಬೇಕು, ದಯವಿಟ್ಟು ಕೆಳಗಡೆ ನಾನು ಹಾಸ್ಪಿಟಲ್. ಎಲ್ಲ ಡಾಕ್ಯುಮೆಂಟ್ ಐತಪ್ಪ. ನನಗೆ 3 ಸತಿ ನಿಲ್ಸಿದಾರೆ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಐತೆ. ಅವ್ರಿಗೆ ತೋರಿಸಿದ್ದೀನಿ ಸರ್. ಎಮರ್ಜೆನ್ಸಿ ಇರ್ತಾವೆ, ಹಾಸ್ಪಿಟಲ್ ಹೋಗ್ಬೇಕು. ನಿಲ್ಸು ಅಡ್ಡ ಬಂದ್ಬಿಡ್ತಾರೆ. ಅರ್ಧ ಗಂಟೆ ಆಯ್ತು ಇರ್ತಾವೋ ಇಲ್ಲೋ ಅರ್ಧ ಗಂಟೆ ಆಯ್ತು. ನಾನು ಹಾಸ್ಪಿಟಲ್ ಹೋಗ್ಬೇಕು, ಅರ್ಥ ಮಾಡ್ಕೊಳ್ರಿ. ನಾನು ಹಾಸ್ಪಿಟಲ್ ಹೋಗ್ಬೇಕು, ಅರ್ಧ ಗಂಟೆ ಆಯ್ತು ನಿಲ್ಸ್ಕೊಂಡಿದ್ದೀರಾ. ಅರ್ಧ ಗಂಟೆ ರಿಕ್ವೆಸ್ಟ್ ಮಾಡ್ಕೊತಾರೆ ಏನೇನೋ ದೋಚ್ಕೊಂಡ್ ತಿಂತಾರೆ. ಸಣ್ಣ 300 ರೂಪಾಯಿ ದುಡಿಯೋರ ಮೇಲೆ ಈ ನಡಿ ಫೈನ್ಗಳು ಸರ್. ನೀವು ಅರ್ಧ ಗಂಟೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾರೆ ಹಾಸ್ಪಿಟಲ್ ಹೋಗ್ಬೇಕು ಅಂತ. ಫೋಟೋ ತೋರಿಸ್ಬೇಕು ನಿನ್ಗೆ, ಮಗನ್ ತೋರಿಸ್ಬೇಕಣ್ಣ. 1 ನಿಮಿಷ ಇರೋಣ, ನೋಡೋಣ. ನಮ್ಮ ಕೈ ತಡ್ಕೊಳಕ್ ಆಗ್ತಿಲ್ಲಪ್ಪ. ಕೆಂಬಳ ನಡೀರಿ ಎಲ್ಲರೂ ಹುಡುಗರು ಕಾಲ್ ನೋಡೋಣ. ನೋಡೋಣ ಇಲ್ಲಿ, ನೋಡೋಣ ಇಲ್ಲಿ. ಹಾಸ್ಪಿಟಲ್ ಹೋಗ್ತೇನೆ ಅಂತ ಹೇಳ್ತೇನೆ. ನನ್ನ ಮಗನ್ ಕಾಲ ಹಿಂಗಾಗೈತಿ. ಇವಾಗ ನೀವು ಈ ತರ ಮಾಡೋದು ತಪ್ಪು. ಸರಿ, ನೀವೇ ನೋಡ ತಗೊಳ್ಳೋಣ. ಅರ್ಧ ಗಂಟೆಯಿಂದ ನೀವು ಕಾಸ್ತಾ ಇದ್ದೀರಿ ನನಗೆ. ಎಲ್ಲರೂ ಅರ್ಧ ಗಂಟೆ ಇದು ತುಂಬಾ ಇದಾಗುತ್ತೆ. ಮುಂದೆ ತುಂಬಾ ವಿಚಾರಕ್ಕೆ ಹೋಗುತ್ತೆ. ಹಾಸ್ಪಿಟ್ಲಿಗೆ ಅಂತ ಹೇಳಿ ಅವಾಗಲೇ ಕಳಿಸ್ತಿದ್ರು ಹಾಸ್ಪಿಟ್ಲಿಗೆ ಅಂದಿದ್ರೆ ಅವಾಗಲೇ ಕಳಿಸ್ತಿದ್ರು. ಸರ್ ಬಂದ್ರೆ ಹೇಳಿದ್ರಿ.